ಅನುಮಾನಾಸ್ಪದ ರೀತಿಯಲ್ಲಿ ಗೃಹಿಣಿ ಸಾವನ್ನಪ್ಪಿರುವ ಘಟನೆ ಬೆಂಗಳೂರು ಉತ್ತರ ತಾಲೂಕಿನ ಉತ್ತನಹಳ್ಳಿಯಲ್ಲಿ ನಡೆದಿದೆ. ಪತಿಯೇ ಕೊಲೆ ಮಾಡಿದ್ದಾನೆ ಅಂತ ಮಹಿಳೆಯ ಪೋಷಕರು ಆರೋಪಿಸಿದ್ದಾರೆ. ಪೋಷಕರ ವಿರೋಧದ ನಡುವೆ ಇಬ್ಬರು ಪ್ರೀತಿಸಿ ಮದುವೆಯಾಗಿದ್ರು. ಬಳಿಕ ಕೂಡ್ಲಿಗಿಯಿಂದ ಬೆಂಗಳೂರಿಗೆ ಬಂದಿದ್ದ ದಂಪತಿ ಗಾರೆ ಕೆಲಸ ಮಾಡಿಕೊಂಡು ಜೀವನ ಮಾಡ್ತಾ ಇದ್ರು. ಆದರೆ ಈಗ ಮಹಿಳೆ ಅನುಮಾನಾಸ್ಪದ ರೀತಿಯಲ್ಲಿ ಸಾವನ್ನಪ್ಪಿದ್ದು ಗಂಡನ ವಿರುದ್ಧ ಆರೋಪ ಕೇಳಿಬಂದಿದೆ. ಚಿಕ್ಕಜಾಲ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ದೇವಸ್ಥಾನ ನಿರ್ಮಾಣಕ್ಕೆ ಜಮೀನು ಕೊಡಲಿಲ್ಲ ಅಂತ ಕುಟುಂಬವೊಂದಕ್ಕೆ ಬಹಿಷ್ಕಾರ ಹಾಕಿರುವ ಘಟನೆ ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನ ಜಲಗೇರಿ ಗ್ರಾಮದಲ್ಲಿ ನಡೆದಿದೆ. ಗ್ರಾಮದಲ್ಲಿರುವ ರಂಗನಾಥ್ ಅನ್ನೋರಿಗೆ ಸೇರಿದ 2 ಎಕರೆ 7 ಗುಂಟೆ ಜಮೀನು ದೇವಸ್ಥಾನ ನಿರ್ಮಾಣಕ್ಕೆ ಕೊಡದೇ ಇದ್ದದಕ್ಕೆ 2016ರಲ್ಲಿ ಗ್ರಾಮಸ್ಥರು ಬಹಿಷ್ಕಾರ ಹಾಕಿದ್ರಂತೆ. ಅಲ್ಲದೆ ಗದ್ದೆಯಲ್ಲಿ ಗುಡಿಸಲು ಕಟ್ಟಿಕೊಂಡು ಜೀವನ ಸಾಗಿಸ್ತಾ ಇದ್ದ ಕುಟುಂಬಕ್ಕೆ ತೊಂದರೆ ಕೊಟ್ಟಿದ್ದಾರಂತೆ. ಹೀಗಾಗಿ ರಕ್ಷಣೆ ನೀಡುವಂತೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗೆ ಕುಟುಂಬ ಮನವಿಯನ್ನ ಮಾಡಿದೆ. ಕೊಡಗು ಜಿಲ್ಲೆ ಗೋಣಿಕೊಪ್ಪಲಿನಲ್ಲಿ ಕುಳಿತಲ್ಲೇ ಉದ್ಯಮಿಯ ಪ್ರಾಣ ಹೋಗಿದೆ. ಅಂಗಡಿಯಲ್ಲಿ ಕುಳಿತು ಮೊಬೈಲಲ್ಲಿ ಮಾತಾಡ್ತಾ ಇದ್ದ ಉದ್ಯಮಿ ನಾಗಿರೆಡ್ಡಿ ಹೃದಯಾಘಾತವಾಗಿದೆ. ಹೃದಯಾಘಾತ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಕೋಲ್ಕತ್ತಾದಲ್ಲಿ ನಡೆದ ವೈದ್ಯಕೀಯ ವಿದ್ಯಾರ್ಥಿನಿ ಮೇಲಿನ ಅತ್ಯಾಚಾರ ಮತ್ತು ಕೊಲೆ ಖಂಡಿಸಿ ಗದಗ್ನಲ್ಲಿ ವೈದ್ಯರು ಹಾಗೂ ವೈದ್ಯ ವಿದ್ಯಾರ್ಥಿಗಳು ಪ್ರತಿಭಟಿಸಿದರು. ನಗರದ ಮಹಾತ್ಮ ಗಾಂಧಿ ಸರ್ಕಲ್ ಅಲ್ಲಿ ಪ್ರತಿಭಟನೆ ನಡೆಸಿ ಆಕ್ರೋಶ ಹೊರಹಾಕಿದರು. ಜಿಮ್ಸ್ ವತಿಯಿಂದ ಕಪ್ಪು ಬಟ್ಟೆ ಧರಿಸಿ ಕ್ಯಾಂಡಲ್ ಹಚ್ಚಿ ಪ್ರೊಟೆಸ್ಟ್ ನಡೆಸಿದರು. very unfortunate incident. नहीं चलेगा all over the India. ಕೋಲ್ಕತ್ತಾದಲ್ಲಿ ಆರ್.ಜಿ. ಕರ್ ಹಾಸ್ಪಿಟಲ್ ಅಂತೇಳಿ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲಲ್ಲಿ ಮೌಮಿತಾ ಅನ್ನುವಂಥ ವಿದ್ಯಾರ್ಥಿನಿ ಮೇಲೆ ಅತ್ಯಾಚಾರ ಮತ್ತು ಕೊಲೆ ಆಗಿದೆ. ಈ ಒಂದು ಅತ್ಯಂತ ಹೀನ ಕೃತ್ಯವನ್ನು ನಾವು ಐಎಂಎ ಗದಗ, ಐಎಂಎ ಸ್ಟೇಟ್ ಮತ್ತು ಐಎಂಎ ಇದರ ಬ್ರಾಂಚಿನ ಮತ್ತು ಜಿಮ್ಸ್ ಗದಗದಿಂದ ನಾವು ಅದನ್ನು ಅತ್ಯಂತ ಕಠಿಣ ಶಬ್ದಗಳನ್ನು ಖಂಡಿಸ್ತಾ ಇದ್ದೇವೆ. ಮತ್ತು ಈ ರೀತಿ ಘಟನೆಗಳು ಇಡೀ ದೇಶಾದ್ಯಂತ ಇನ್ನು ಮುಂದೆ ಎಲ್ಲೂ ಕೂಡ ಆಗಬಾರ್ದು. ನಮ್ಮ ವೈದ್ಯ ಮಿತ್ರರಾಗಲಿ, ನಮ್ಮ ವೈದ್ಯ ವಿದ್ಯಾರ್ಥಿನಿಯರಾಗಲಿ, ವಿದ್ಯಾರ್ಥಿಗಳಾಗಿರಲಿ, ಎಲ್ಲ ವೈದ್ಯ ಸಮುದಾಯಕ್ಕೆ ಸಂಪೂರ್ಣ ಸುರಕ್ಷತೆಯನ್ನು ನೀಡ್ತಕ್ಕಂಥ ಕ್ರಮಗಳನ್ನು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ತಗೋಬೇಕು. ಆ ನಿಟ್ಟಿನಲ್ಲಿ ಎಲ್ಲ ಕ್ರಮಗಳನ್ನು ತಗೋಬೇಕಂತೇಳಿ ನಾವೆಲ್ಲ ಸರ್ಕಾರಗಳನ್ನು, ಎಲ್ಲ ಅಧಿಕಾರಿಗಳನ್ನು ಒತ್ತಾಯಿಸ್ತಾ ಇದ್ದೀವಿ. ಇವರೆಲ್ಲ ನಮ್ಮ ಅಕ್ಕ ತಂಗಿರಿದ್ದಂಗೆ, ನಮ್ಮ ಮಕ್ಕಳಿದ್ದಂಗೆ, ಅವರಿಗೆ ಮುಂದೆ ಯಾವುದೇ ರೀತಿಯ ಸಮಸ್ಯೆ ಆಗಲಾರ್ದಂಗೆ ಮಾಡೋದು ನಮ್ಮೆಲ್ಲರ ಜವಾಬ್ದಾರಿ ಅದ, ನಾಗರಿಕರ ಜವಾಬ್ದಾರಿ ಅದ. ಕೋಲ್ಕತ್ತಾದಲ್ಲಿ ಆರ್.ಜಿ. ಕರ್ ಹಾಸ್ಪಿಟಲ್ ಅಂತೇಳಿ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲಲ್ಲಿ ಮೌಮಿತಾ ಅನ್ನುವಂಥ ವಿದ್ಯಾರ್ಥಿನಿ ಮೇಲೆ ಅತ್ಯಾಚಾರ ಮತ್ತು ಕೊಲೆ ಆಗಿದೆ. ಈ ಒಂದು ಅತ್ಯಂತ ಹೀನ ಕೃತ್ಯವನ್ನು ನಾವು ಐಎಂಎ ಗದಗ, ಐಎಂಎ ಸ್ಟೇಟ್ ಮತ್ತು ಐಎಂಎ ಇದರ ಬ್ರಾಂಚಿನ ಮತ್ತು ಜಿಮ್ಸ್ ಗದಗದಿಂದ ನಾವು ಅದನ್ನು ಅತ್ಯಂತ ಕಠಿಣ ಶಬ್ದಗಳಲ್ಲಿ. ಬ್ಯಾಡಗಿ ತಾಲೂಕಿನ ಕಳಗೊಂಡ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ನಾಗರಹಾವು ನುಗ್ಗಿದೆ. ನಾಗರಹಾವು ಕಂಡು ಮಕ್ಕಳು ದಿಕ್ಕಾಪಾಲಾಗಿ ಓಡಿದ್ದಾರೆ. ಉರಗ ತಜ್ಞ ಪರಶುರಾಮ್ ಅಂಗರಗಟ್ಟಿ ಸ್ಥಳಕ್ಕೆ ಆಗಮಿಸಿ ಹಾವು ರಕ್ಷಿಸಿ ಕಾಡಿಗೆ ಬಿಟ್ಟಿದ್ದಾರೆ. ಕಾಂಪೌಂಡ್ ಇಲ್ಲದ ಕಾರಣ ಶಾಲೆಯ ಒಳಗೆ ನಾಗರಹಾವು ಬಂದಿದೆ. ಹಲವು ದಿನಗಳಿಂದ ಕಾಂಪೌಂಡ್ ನಿರ್ಮಾಣಕ್ಕೆ ಮಕ್ಕಳು, ಪಾಲಕರು ಒತ್ತಾಯಿಸಿದ್ದಾರೆ. ಚೆಕ್ ಮಾಡ್ರಿ ಟೀಚರ್, ಸೈನ್ಸ್ ಟೀಚರ್, ಬೇಗ ಬಿಡ್ರಿ ಪಾಪ. ಅಣ್ಣಾರ ಅದನ್ನ ಏನು ಮಾಡಬೇಡ್ರಿ, ಬಿಡ್ರಿ, ಸಾಯಿಸ್ಬೇಡ್ರಿ. ಕೆಂಪೇಗೌಡ ಏರ್ಪೋರ್ಟ್ ಕ್ಯಾಂಟೀನ್ನಲ್ಲಿ ಹುಳ ಮತ್ತು ಇಲಿಗಳ ಓಡಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಹಾರ ಇಲಾಖೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಕ್ಯಾಂಟೀನ್ನ ಅಡುಗೆ ಮನೆ ಸೇರಿದಂತೆ ಎಲ್ಲೆಡೆ ಪರಿಶೀಲಿಸಿ ಸ್ವಚ್ಛತೆ ಮತ್ತು ಗುಣಮಟ್ಟದ ಆಹಾರ ನೀಡುವಂತೆ ಎಚ್ಚರಿಸಿ 10,000 ರೂಪಾಯಿ ದಂಡ ಹಾಕಿದ್ದಾರೆ. ರೇಣುಕಸ್ವಾಮಿ ಕೊಲೆ ಪ್ರಕರಣ ದಿನದಿಂದ ದಿನಕ್ಕೂ ದರ್ಶನ್ಗೆ ಉರುಳಾಗ್ತಾ ಇದೆ. ಪತಿಯನ್ನ ಬಿಡಿಸೋದಕ್ಕೆ ಪತ್ನಿ ಟೆಂಪಲ್ ರನ್ ಮಾಡ್ತಾ ಇದ್ದಾರೆ. ಆದರೆ ವಿಜಯಲಕ್ಷ್ಮಿಗೆ ಪವಿತ್ರ ಗೌಡ ಅವರದ್ದೇ ಟೆನ್ಷನ್ ಶುರುವಾಗಿದೆ. ದರ್ಶನ್ರನ್ನ ನೋಡೋದಕ್ಕೆ ಪ್ರತಿ ಸೋಮವಾರ ಪರಪ್ಪನ ಅಗ್ರಹಾರ ಜೈಲಿಗೆ ವಿಜಯಲಕ್ಷ್ಮಿ ಬರ್ತಾರೆ. ಆದರೆ
ಅದೇ ದಿನ ಪವಿತ್ರ ಗೌಡ ಮನೆಯವರು ಕೂಡ ಬರ್ತಾ ಇದ್ದು ಜೈಲಿನ ಗೇಟ್ ಬಳಿ ಇಬ್ಬರು ಮುಖಾಮುಖಿ ಆಗ್ತಾ ಇದ್ದಾರೆ. ಶಿಕ್ಷಣ ಸಚಿವರ ಮನವಿ ಭರವಸೆಯೊಂದಿಗೆ ನಾವು ಸ್ವಾತಂತ್ರ್ಯ ದಿನದಂದು ಕರಾಳ ದಿನ ಆಚರಣೆ ಮಾಡುತ್ತಾ ಇಲ್ಲ ಅಂತ ಕ್ಯಾಂಪ್ಸ್ ಸಂಘಟನೆ ತಿಳಿಸಿದೆ. ಆಗಸ್ಟ್ 15ನೇ ತಾರೀಕು ವಿಜೃಂಭಣೆಯಿಂದ ಸ್ವಾತಂತ್ರ್ಯ ದಿನ ಆಚರಣೆ ಮಾಡ್ತೇವೆ. ಶಿಕ್ಷಣ ಸಚಿವರು ನಮ್ಮೆಲ್ಲ ಬೇಡಿಕೆಗಳಿಗೆ ಸ್ಪಂದನೆ ಮಾಡಿದ್ದಾರೆ ಅಂತ ಕ್ಯಾಂಪ್ಸ್ ಸಂಘಟನೆ ತಿಳಿಸಿದೆ. ಸ್ವತಂತ್ರ ದಿನಾಚರಣೆ ಅಂಗವಾಗಿ ನಮಗೆ ಸ್ವತಂತ್ರ ಇಲ್ಲದೆ ಶಿಕ್ಷಣ ಅನ್ನತಕ್ಕಂಥ ಹಿನ್ನೆಲೆಯಲ್ಲಿ ಕರಾಳವಾಗಿ ಆಚರಿಸಬೇಕು ಅನ್ನತಕ್ಕಂಥ ನಿರ್ಧಾರವನ್ನು ಮಾಡಿ ರಾಜ್ಯದ ವಿವಿಧ ಜಿಲ್ಲೆ ತಾಲೂಕುಗಳಿಂದ ಇದರ ಬಗ್ಗೆ ಆಕ್ರೋಶ ವ್ಯಕ್ತ ಆಗಿತ್ತು. ಅದರ ಹಿನ್ನೆಲೆಯಲ್ಲಿ ಮಾನ್ಯ ಶಿಕ್ಷಣ ಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಇವತ್ತು ಸಭೆಯನ್ನ ಕರೆದು ಇವತ್ತು ನಮಗೆ ಏನೇನು ಸಮಸ್ಯೆಗಳಿದಾವೆ, ಅದು ಬರೀ ಫೈರ್ ಸೇಫ್ಟಿ, PWD, ಲ್ಯಾಂಡ್ ಕನ್ವರ್ಷನ್ ಅಲ್ಲ, ಇದರ ಜೊತೆ ಅನೇಕ ಸಮಸ್ಯೆಗಳಿದ್ವು. ಅದರ ಬಗ್ಗೆ ಏನ್ ಮಾಡಬೇಕು ಅನ್ನತಕ್ಕಂಥದ್ದು, ಮತ್ತೆ ಈ ವರ್ಷ ಒಂದು ವರ್ಷ ಏನು ಆ ಮಾನ್ಯತೆ ನವೀಕರಣಕ್ಕೆ ಈ ಯಾವ್ಯಾವ ಅಂಶಗಳು ಬೇರೆ ಬೇರೆ ಇಲಾಖೆಯ ಸಂಬಂಧ ಇದೆ, ಅದರ ಮಂತ್ರಿಗಳ ಜೊತೆ ಚರ್ಚೆ ಮಾಡುವುದಾಗಿ ನಿರ್ಧಾರ ತೆಗೆದುಕೊಳ್ಳಲಾಯಿತು. ಹಾಗಾಗಿ ಇಂಟರ್ನಲ್ ಇರ್ತಕ್ಕಂಥ ಎಲ್ಲ ಪ್ರೇಮ ವೈಫಲ್ಯದ ಹಿನ್ನೆಲೆ ಯುವತಿ ರೈಲಿಗೆ ತಲೆ ಕೊಟ್ಟು ಆತ್ಮಹತ್ಯೆಗೆ ಶರಣಾದ ಘಟನೆ ಸೋಲದೇವನಹಳ್ಳಿಯಲ್ಲಿ ನಡೆದಿದೆ. 25 ವರ್ಷದ ನಿಖಿತಾ ಗಜುಮರ್ ಮೃತ ದುರ್ದೈವಿ. ಪಶ್ಚಿಮ ಬಂಗಾಲ್ ಮೂಲದ ನಿಖಿತಾ ಕಳೆದ ವಾರ ಬೆಂಗಳೂರಿಗೆ ಬಂದಿದ್ರು. ಸೋಲದೇವನಹಳ್ಳಿಯ ಸಹೋದರಿಯ ನಿವಾಸದಲ್ಲಿ ವಾಸವಿದ್ದ ಈಕೆ ಲವ್ ಫೇಲ್ಯೂರ್ ಆಗಿದ್ದಕ್ಕೆ ರೈಲಿಗೆ ತಲೆ ಕೊಟ್ಟು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಯಶವಂತಪುರ ರೈಲ್ವೆ ಪೊಲೀಸ್ ಠಾಣೆಯಲ್ಲಿ ಈ ಕುರಿತು ಪ್ರಕರಣ ದಾಖಲಾಗಿದೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಅರಣ್ಯ ಒತ್ತುವರಿದಾರರಿಗೆ ಢವಢವ ಶುರುವಾಗಿದೆ. ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಆದೇಶವಾಗ್ತಾ ಇದ್ದಂತೆ ಅರಣ್ಯ ಇಲಾಖೆ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ. ಅರಣ್ಯ ಇಲಾಖೆ ಒತ್ತುವರಿಯ ಪಟ್ಟಿ ರೆಡಿ ಮಾಡಿಕೊಂಡಿದೆ. ಕೊಪ್ಪ ವಿಭಾಗದಲ್ಲಿಯೇ ಅತಿ ಹೆಚ್ಚು ಒತ್ತುವರಿ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಚಿಕ್ಕಮಗಳೂರು ಕೊಪ್ಪ ವಿಭಾಗದಿಂದ ಒತ್ತುವರಿ ಪಟ್ಟಿ ರೆಡಿ ಮಾಡಿಕೊಂಡು ಅರಣ್ಯ ಇಲಾಖೆ ತೆರವಿಗೆ ಮುಂದಾಗ್ತಾ ಇದೆ. ಕೊಪ್ಪಳ ಜಿಲ್ಲೆಯ ನವಲಿಯಲ್ಲಿರುವ ರೈಸ್ ಟೆಕ್ನಾಲಜಿ ಪಾರ್ಕ್ ಇದ್ದೂ ಇಲ್ಲದಂತಾಗಿದೆ. ರೈತರಿಗೆ ಉತ್ತಮ ಮಾರುಕಟ್ಟೆ ಒದಗಿಸುವ ಉದ್ದೇಶದಿಂದ ಏಷ್ಯಾದಲ್ಲಿಯೇ 2ನೇ ಅತಿದೊಡ್ಡ ರೈಸ್ ಟೆಕ್ನಾಲಜಿ ಪಾರ್ಕ್ ನಿರ್ಮಾಣ ಮಾಡಲಾಗಿದೆ. ಆದರೆ ನಿರ್ಮಾಣ ಮಾಡಿದ ಪಾರ್ಕ್ ಮಾತ್ರ ಓಪನ್ ಆಗೇ ಇಲ್ಲ. 135 ಕೋಟಿ ರೂಪಾಯಿ ಖರ್ಚು ಮಾಡಿ ಇಲ್ಲಿ ಕಟ್ಟಡಗಳನ್ನು ನಿರ್ಮಾಣ ಮಾಡಲಾಗಿದೆ. ಆದರೆ ಯಾವುದಕ್ಕೂ ಪ್ರಯೋಜನ ಇಲ್ಲದೆ ಇದುವರೆಗೂ ಒಂದೇ ಒಂದು ಮಳಿಗೆ ಓಪನ್ ಆಗಿಲ್ಲ. ಹೀಗಾಗಿ ಸರ್ಕಾರ ಕೂಡಲೇ ರೈಸ್ ಟೆಕ್ನಾಲಜಿ ಪಾರ್ಕ್ ಓಪನ್ ಮಾಡಬೇಕು ಅಂತ ರೈತರು ಆಗ್ರಹಿಸಿದ್ದಾರೆ. ತಮ್ಮ ಮೊಮ್ಮಗನಿಗಾಗಿ ಈ ವೃದ್ಧ ದಂಪತಿ ಕಣ್ಣೀರು ಹಾಕ್ತಾ ಇದ್ದಾರೆ. ಬಾಗಲಕೋಟೆಯ ಜಮಖಂಡಿ ತಾಲೂಕಿನ ಗದ್ಯಾಳ ಗ್ರಾಮದವರು ಈ ವೃದ್ಧರು. 7 ವರ್ಷದ ಹಿಂದೆ ಅಪಘಾತದಲ್ಲಿ ಇವರ ಮೊಮ್ಮಗ ಮೃತಪಟ್ಟಿದ್ದಾನೆ. ಬಳಿಕ ಸೊಸೆ ಬೇರೆಯಾಗಿದ್ದಾಳೆ. ಆದರೆ ಕಳೆದ 1 ವಾರದ ಹಿಂದೆ ನಮಗೆ ಮೊಮ್ಮಗ ಬೇಕು ಅಂತ ಹಿರಿ ಜೀವಗಳು ಅಂಗಲಾಚ್ತಾ ಇವೆ. ಆದರೆ ಇದುವರೆಗೂ ಮೊಮ್ಮಗನ ಮುಖ ದರ್ಶನ ಆಗಿಲ್ಲ. ಕೇಂದ್ರ ಸರ್ಕಾರದ ವಿರುದ್ಧ ರಾಜ್ಯ ಸರ್ಕಾರ ಕಾಂಗ್ರೆಸ್ ಕಾಲು ಕೆರೆದು ಕಾಳಗಕ್ಕೆ ಇಳಿದಂತೆ ಕಾಣ್ತಾ ಇದೆ. ಇಷ್ಟು ದಿನ ತೆರಿಗೆ ಸಮರ ಸಾರಿದ್ದ ಕೈಪಡೆ ಇದೀಗ